ಮೌನಿಕಾ ಕೆನ್ನೆಗೆ ಬಾರಿಸಿದ ಕಾಂತಲಕ್ಷ್ಮಿ. ಗೌರಿ ಕಲ್ಯಾಣ ಸೀರಿಯಲ್ ಅಲ್ಲಿ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಅಪ್ಡೇಟ್ ಆಯ್ತು, ಏನೇನೆಲ್ಲ ಚೇಂಜಸ್ ಆಯ್ತು, ಏನೇನೆಲ್ಲ ನಡೀತಾ ಇದೆ ದಿನಬಂಧು ಮನೆತನದಲ್ಲಿ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ತರ ಆಯ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಸೊ ಮೀಡಿಯಾದವರು ಮೋನಿಕಾ ಮಾಡಿರುವಂತಹ ಆಡ್ ಬಗ್ಗೆ ಗೊತ್ತಾಗಿ ಮೀಡಿಯಾವರೆಲ್ಲ ಮನೆ ಹತ್ರ ಬಂದಿರ್ತಾರೆ. ಸೊ ಅದನ್ನ ನೋಡ್ಬಿಟ್ಟು ಮನೆಯವರೆಲ್ಲರೂ ಶಾಕ್ ಆಗ್ಬಿಟ್ಟಿರ್ತಾರೆ. ಏನ್ ನಡೀತಾ ಇದೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಯಾಕೆ ಹಿಂಗಾಯ್ತು ಏನು ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಗುತ್ತೆ ಮೋನಿಕಾ ಈ ತರ ಒಂದು ಆಡ್ ಶೂಟ್ ಮಾಡಿ ಈ ತರ ಎಲ್ಲ ಆಗಿದೆ, ಅದಕ್ಕೆ ಪ್ರೆಸ್ ಅವರೆಲ್ಲ ಮನೆ ಹತ್ರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತೆ. ಸೊ ಮನೆಯವರೆಲ್ಲರೂ ಮೋನಿಕಾಗೆ ಕ್ವಶನ್ ಮಾಡ್ಕೊಂಡು ನಿಂತಿರ್ತಾರೆ. ಈ ತರ ಆಡ್ ಶೂಟ್ ಎಲ್ಲ ಮಾಡೋದಕ್ಕೆ ನಿಂಗೆ ಪರ್ಮಿಷನ್ ಕೊಟ್ಟಿದ್ಯಾರು, ಮನೆ ತರ ಮರ್ಯಾದೆ ಎಲ್ಲ ತೆಗಿತಾ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಅದೇ ಟೈಮ್ಗೆ ಅವ್ರ ಅಪ್ಪ ಅಮ್ಮ ಮೋನಿಕಾ ಪ್ರೆಗ್ನೆಂಟ್ ಇದ್ದಾಳೆ, ಅವಳಿಗೆ ಮಡ್ಲು ತುಂಬಿಸ್ಬೇಕು, ಬಾಗಣ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿರ್ತಾರೆ. ಸೊ ಮನೇಲಿ ನಡೀತಾ ಇರೋಂತ ಹವಾಂತರ ಅದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಆದ್ರೂ ಮೋನಿಕಾ ಇದ್ಬಿಟ್ಟು ಎಲ್ರಿಗೂ ಎದುರು ವಾದಿಸ್ತಾ ಇರ್ತಾಳೆ. ನಂಗೆ ಸ್ತ್ರೀ ಸ್ವಾತಂತ್ರ್ಯ ಎಲ್ಲ ಕಿತ್ಕೋತಾ ಇದ್ದೀರಾ, ನನ್ನ ಫ್ರೀಡಮ್ ಎಲ್ಲ ನೀವು ಕಿತ್ಕೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆ ಮಾತನ್ನ ಕೇಳ್ಬಿಟ್ಟು ಕಾಂತಲಕ್ಷ್ಮಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆಮೇಲೆ ಬಂದ್ಬಿಟ್ಟು ಮೋನಿಕಾ ಏನ್ ಮಾಡ್ತಿದ್ಯಾ ಅಂತ ಗೊತ್ತಿಲ್ವಾ ಅಂತ ಹೇಳ್ಬಿಟ್ಟು ಕೆನ್ನೆಗೆ ಬಾರ್ಸೋದಕ್ಕೆ ಅಂತ ಹೋಗ್ತಾಳೆ. ಸೊ ಅದಾದ್ಮೇಲೆ ಹಾಗೇನೆ ಸ್ಟಾಪ್ ಮಾಡ್ಬಿಡ್ತಾಳೆ. ಸೊ ಮನೆಯವರೆಲ್ಲರೂ ಫುಲ್ ಶಾಕ್ ಆಗಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಮೇಲೆ ಸ್ಟಾಪ್ ಮಾಡ್ಬಿಟ್ಟು ಹೇಳ್ತಾಳೆ, ನೀನು ಪ್ರೆಗ್ನೆಂಟ್ ಇಲ್ಲ ಅಂದಿದ್ರೆ ನಿನ್ಗೆ ಇಲ್ಲೇ ಸಾಯಿಸ್ಬಿಡ್ತಾ ಇದೆ, ಆದ್ರೆ ನೀನ್ ಪ್ರೆಗ್ನೆಂಟ್ ಇದೆಯಾ, ನಿನ್ ಹೊಟ್ಟೆಯಲ್ಲಿ ಏನು ಗೊತ್ತಿಲ್ದೇ ಇರೋಂತ ಒಂದು ಅಮಾಯಕ ಮಗು ಬೆಳೀತಾ ಇದೆ. ಸೊ ಅದಕ್ಕೆ ಪನಿಷ್ಮೆಂಟ್ ಕೊಡೋದಕ್ಕೆ ನನ್ಗೆ ಇಷ್ಟ ಇಲ್ಲ, ನೀನೇನೇ ತಪ್ಪು ಮಾಡಿದ್ರು ಆ ಮಗು ಮುಖ ನೋಡ್ಕೊಂಡು ಸುಮ್ನೆ ಆಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಕೈಯನ್ನ ಹಿಂದಕ್ಕೆ ತಗೋತಾಳೆ. ಸೊ ನೀನ್ ಹೊಟ್ಟೆಯಲ್ಲಿರೋ ಮಗುವಿಂದ ನೀನ್ ಇವತ್ತು ಬಚಾವಾಗಿದೆಯಾ, ಇಲ್ಲ ಅಂದಿದ್ರೆ ನೀನ್ ಇವತ್ತು ಇಲ್ಲೇ ಸಾಯಿಸು ಊತಾಕ್ಬಿಡ್ತಿದೆ ಅಂತ ಅಷ್ಟು ಕೋಪ ಬರ್ತಾ ಇದೆ. ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದು ಅವರು ಮರ್ಯಾದೆ ಕಾಪಾಡ್ಬೇಕು, ಅವ್ರ ಜೊತೆ ಚೆನ್ನಾಗಿರ್ಬೇಕು ಅನ್ನೋ ಅಂತ ಕಾಮನ್ ಸೆನ್ಸ್ ಎಲ್ಲ ನಿನ್ಗೆ, ಮನೆ ಮಂತನದ ಮರ್ಯಾದೆ ಎಲ್ಲ ತೆಗಿತಾ ಇದೆಯಾ, ನಿನ್ನನ್ನ ಬೆಳೆಸಿ ನಾನೇ ತಪ್ಪು ಮಾಡ್ಬಿಟ್ಟೆ, ನಿನ್ನ ಈ ತರ ಬೆಳೆಸಿ ನಾನು ತಪ್ಪು ಮಾಡ್ಬಿಟ್ಟೆ, ನಾನೆಂತ ತಪ್ಪು ಮಾಡಿದೆ ಅಂತ ನನ್ಗೆ ಇವಾಗ ಗೊತ್ತಾಗ್ತಾ ಇದೆ ಅಂತ ಹೇಳ್ಬಿಟ್ಟು ಕಾಂತಲಕ್ಷ್ಮಿ ಅವ್ಳು ಮಾಡಿರೋ ತಪ್ಪನ್ನ ಮನೆಯವ್ರ ಮುಂದೆ ಎಲ್ಲ ಹೇಳ್ಕೊತಾ ಇರ್ತಾಳೆ. ಸೊ ಅದಾದ್ಮೇಲೆ ಕಾಂತಲಕ್ಷ್ಮಿ ಮತ್ತೆ ಅವ್ರ ಗಂಡ ಹೋಗ್ಬಿಟ್ಟು ಆ ಮನೆಯಲ್ಲಿ ಹಿರಿಯರು ಇರ್ತಾರಲ್ವಾ ಅವ್ರ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳ್ತಾರೆ. ದಯವಿಟ್ಟು ಕ್ಷಮಿಸಿ, ನಮ್ಮ ಮಗಳು ಮಾಡಿರುವಂತಹ ತಪ್ಪನ್ನ ದಯವಿಟ್ಟು ಹೊಟ್ಟೆಗೆ ಹಾಕೊಳ್ಳಿ, ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳಕ್ ಹೋಗ್ಬಿಡಿ, ಇನ್ ಮುಂದೆ ಈ ತರ ಆಗದೆ ಇರೋ ತರ ನೋಡ್ಕೋತೀವಿ ನಾವು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ಬಿಟ್ಟು ಇಬ್ರು ಹೋಗ್ಬಿಟ್ಟು ತಾತ ಮುಂದೆ ಕ್ಷಮೆ ಕೇಳ್ತಾರೆ. ಸೊ ಅದನ್ನೆಲ್ಲ ನೋಡ್ಬಿಟ್ಟು ಮನೆಯವರೆಲ್ರಿಗೂ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಇದೇನಿದು ಮೋನಿಕಾ ಮಾಡಿರೋ ತಪ್ಪಿಗೆ ಇವ್ರು ಈ ತರ ಕ್ಷಮೆ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಕಡೆ ಗೌರಿಗೂ ಕೂಡ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ. ಇವಳು ಬೇಕು ಅಂತ ಮಾಡುವಂತಹ ತಪ್ಪಿಂದ ನಮ್ಮ ಅಪ್ಪ ಅಮ್ಮ ಎಲ್ರ ಮುಂದೆ ತಲೆ ತೆಗೆಸ್ಕೊಂಡು ನಿಂತ್ಕೊಳ್ಳೋ ತರ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಗೌರಿನೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ. ಸೊ ಅದಾದ್ಮೇಲೆ ಮೋನಿಕಾಗೆ ಮಡ್ಲು ತುಂಬಿಸೋ ಶಾಸ್ತ್ರ ಸ್ಟಾರ್ಟ್ ಮಾಡಿ ಅದನ್ನೆಲ್ಲ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ದೊಡ್ಡವರೆಲ್ಲ ಹೇಳ್ತಾರೆ. ಸೊ ಅದಾದ್ಮೇಲೆ ಎಲ್ರು ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿ ಆದ್ಮೇಲೆ ಗೌರಿ ಅನ್ಕೋತಾ ಇರ್ತಾಳೆ ಮನ್ಸಲ್ಲಿ, ಇವಳು ಸುಳ್ಳು ಹೇಳ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ, ಬಟ್ ಮನೆಯವ್ರು ಯಾರಿಗೂ ಗೊತ್ತಿಲ್ಲ, ಎಲ್ಲ ನಿಜಾನೇ ಅನ್ಕೊಂಡಿದ್ದಾರೆ, ದೇವ್ರೆ ಇದೊಂದ್ಸಲ ನನ್ನನ್ನ ಕ್ಷಮಿಸ್ಬಿಡಪ್ಪ, ಎಲ್ಲರ ಹತ್ರ ನನ್ಗೆ ಹೇಳಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಗೌರಿ ಮನ್ಸಲ್ಲಿ ತುಂಬಾನೇ ದೇವ್ರ ಹತ್ರ ಬೇಡ್ಕೋತಾ ಇರ್ತಾಳೆ. ಸೊ ಅದಾದ್ಮೇಲೆ ಒಬ್ಬೊಬ್ಬರಾಗೆ ಬಂದ್ಬಿಟ್ಟು ಏನು ಶಾಸ್ತ್ರ ಇರುತ್ತೆ ಅದನ್ನೆಲ್ಲಾನು ಕಂಪ್ಲೀಟ್ ಆಗಿ ಮಾಡ್ತಾರೆ. ಫಸ್ಟ್ ಚಂಚಲ ಬಂದ್ ಮಾಡ್ತಾಳೆ, ಆಮೇಲೆ ಗೌರಿ ಬಂದ್ಬಿಟ್ಟು ಮಾಡ್ತಾರೆ. ಸೊ ಮನೆಯಲ್ಲಿ ಇರೋರೆಲ್ರು ಕೂಡ ಶಾಸ್ತ್ರ ಏನಿದೆ ಅದನ್ನೆಲ್ಲ ಮಾಡ್ತಾರೆ. ಸೊ ಅದಾದ್ಮೇಲೆ ಆಶಾ ಇದ್ಬಿಟ್ಟು ಮೋನಿಕಾ ಕಡೆ ನೋಡ್ಬಿಟ್ಟು ಹೇಳ್ತಾರೆ, ಮೋನಿಕಾ ಸ್ಯಾರಿಯಲ್ಲಿ ನೀನ್ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೀಯಾ ಗೊತ್ತಾ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ ಅಂತ ಹೇಳ್ಬಿಟ್ಟು ಆಶಾ ಹೇಳ್ತಾಳೆ. ಸೊ ಅದನ್ನ ಕೇಳಿಸ್ಕೊಂಡು ಅಜ್ಜಿ, ಆಶಾ ಈಗ ಅದೆಲ್ಲ ಮಾತಾಡೋದೇನಿದೆ ಎಲ್ಲ ಮರ್ತ್ ಬಿಟ್ಬಿಡು ಅಂತ, ನಡೆದಿದ್ದೆಲ್ಲ ಒಂದು ಕೆಟ್ಟ ಘಟನೆ ಅಂತ ಹೇಳ್ಬಿಟ್ಟು ಮರ್ತ್ಬಿಟ್ಟು ಇವಾಗ ಏನ್ ಸಂತೋಷ ಸಂಭ್ರಮ ಇದೆ ಅದನ್ನ ಆಚರಿಸೋಣ ಅಂತ ಹೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಸೊ ಅದಾದ್ಮೇಲೆ ಮತ್ತೆ ಮೋನಿಕಾ ಅವರಪ್ಪ ಎಲ್ರಿಗೂ ಕೈ ಮುದ್ದು ಕ್ಷಮೆ ಕೇಳ್ತಾರೆ. ಸೊ ನನ್ ಮಗಳು ಈ ಮನೆಗೆ ಸೊಸೆಯಾಗಿ ಬಂದಿರೋದು ಶಾಪ ಆಗ್ಬಾರ್ದು, ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಿದೆ, ಸೊ ಅವಳ್ದು ಯಾವ್ದೋ ಜನ್ಮದ ಪುಣ್ಯದಿಂದ ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಸೊ ಅದ್ರ ಮೌಲ್ಯ ಏನು ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ, ಅದನ್ನ ನಾವ್ ಅರ್ಥ ಮಾಡಿಸ್ತೀವಿ, ದಯವಿಟ್ಟು ಅವಳೇನಾದ್ರು ತಿಳಿದೇನೋ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ಎಲ್ಲ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು
ಅವರಪ್ಪ ಎಲ್ಲಾರ ಮುಂದೆ ಕ್ಷಮೆ ಕೇಳ್ತಾರೆ. ಸೊ ಅದಾದ್ಮೇಲೆ ಅವರಪ್ಪ ಅದು ಶಾಸ್ತ್ರ ಮಾಡೋದಿರುತ್ತೆ, ಅದನ್ನ ಮಾಡೋದಕ್ಕೆ ಬರ್ತಾರೆ. ಮೋನಿಕಾ ಹತ್ರ ಮಾಡಿ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಮೋನಿಕಾ ಹತ್ರ ಬರ್ತಾರೆ. ಬಂದ್ಬಿಟ್ಟು ಶಾಸ್ತ್ರ ಎಲ್ಲ ಮಾಡ್ಬಿಟ್ಟು ಮೋನಿಕಾಗೆ ಒಂದ್ 4 ಬುದ್ಧಿ ಮಾತು ಹೇಳ್ತಾರೆ. ಮೋನಿಕಾ, ಇಷ್ಟು ದೊಡ್ಡ ಮನೆಗೆ ಸೊಸೆಯಾಗಿ ಬಂದಿದ್ಯಾ, ಇನ್ ಮುಂದೆ ಆದ್ರೂ ಇಷ್ಟ ದಿನ ಏನಾಯ್ತು ಎಲ್ಲಾನು ಮರ್ತ್ ಬಿಟ್ಬಿಟ್ಟು ಇನ್ ಮುಂದೆ ಈ ಮನೆಯವ್ರ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಹಾಕೊಂಡು ಹೊಂದ್ಕೊಂಡು ಹೋಗು. ನಿನ್ನ ಈ ಮನೆ ಸೊಸೆಯಾಗಿ ಬಂದಿರೋದು ನಿನ್ನ ಪುಣ್ಯ, ಇಷ್ಟು ದೊಡ್ಡ ಮನೆತನ ಸಿಕ್ಕಿರೋದು ನಿಂದು ಪುಣ್ಯ ಅಂತ ಹೇಳ್ಬಿಟ್ಟು ಮೋನಿಕಾಗೆ ಒಂದ್ ಸ್ವಲ್ಪ ಬುದ್ಧಿ ಮಾತನ್ನ ಹೇಳ್ತಾರೆ. ಸೊ ಅವರಪ್ಪ ಹೇಳೋ ಮಾತು ಮೋನಿಕಾಗೆ ಇಷ್ಟ ಆಗೋದಿಲ್ಲ. ಸೊ ಈ ಘಟನೆಯಿಂದ ಮೋನಿಕಾ ಲೈಫಲ್ಲಿ ಏನೇನೆಲ್ಲ ಚೇಂಜ್ ಆಗುತ್ತೆ, ಏನೇನೆಲ್ಲ ಬದಲಾವಣೆ ಆಗುತ್ತೆ, ಸೊ ಅದೇನ ಬಂದು ಮನೆತನದಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಎಪಿಸೋಡ್ ವರ್ಗೂ ವೆಯ್ಟ್ ಮಾಡಿ. ಹಾಗೆ ವಿಡಿಯೋ ಯಾವ ತರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಆಲ್. ಸಿ ಇನ್ ದ ನೆಕ್ಸ್ಟ್ ಎಪಿಸೋಡ್.